ನಮಸ್ಕಾರ, ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ ಅಂತ. ಈ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಬೇಕು ಅಂತ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಪ್ಪಟ ಅಭಿಮಾನಿಗಳು, ನಾವು ರಾಜವಂಶದ ಅಪ್ಪಟ ಅಭಿಮಾನಿಗಳು ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ನಾವು ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಅದೊಂದು ಖುಷಿ ವಿಚಾರ. ನಾನು ಸುಮಾರು ಒಂದು 6-7 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಾಯಕ ನಟರ ಆದಂಥ ಹರೀಶು ಮತ್ತು ಹೀರೋಯಿನ್ ಹುಡುಗಿ ಜೂನಿಯರ್ ಪ್ರೇಮ ಅಂತ ಹುಡುಗಿ ಮತ್ತು ಸಿರಿ ಅಲ್ಲಮ್ಮ, ಇಬ್ಬರು ಹೀರೋಯಿನು ಇದು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಅದೆಲ್ಲ ರಿವೀಲ್ ಮಾಡಬೇಕಲ್ಲ ಯಾರು ಇದ್ದಾರೆ ಅಂತ. ಈ ಸಿನಿಮಾ ತುಂಬ ಒಂದು ಹೇಳ್ತಾರಲ್ಲ, ತುಂಬ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಅಂದರೆ ಲಾಸ್ಟ್ ಬೆಂಚ್ದು ತುಂಬ ಆಲ್ಮೋಸ್ಟ್ ಇಲ್ಲಿರೋರಲ್ಲಿ ಲಾಸ್ಟ್ ಬೆಂಚ್ ಅವರೇ ಇರೋದು. ಫಸ್ಟ್ ಬೆಂಚ್ ಅವರು ಕಮ್ಮಿನೇ, ಲಾಸ್ಟ್ ಬೆಂಚ್ ಅವರೇ ಜಾಸ್ತಿ ಇರೋದು. ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಅಭಿನಯವಾದಂಥ ಕಥೆ ಇದೆ. ಚಿತ್ರ ಜನಗಳಿಗೆ ಇಷ್ಟ ಆಗುತ್ತೆ ಅದಕ್ಕೆ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಸಿನಿಮಾ ಸಕ್ಸಸ್ ಆಗಲಿ. ಎಲ್ಲ ಕನ್ನಡಿಗರು, ಎಲ್ಲ ರಾಜವಂಶದ ಅಭಿಮಾನಿಗಳು ಈ ಚಿತ್ರ ನೋಡಬೇಕು. ಮತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಹೀರೋ ಅಭಿಮಾನಿಗಳು ಸಿನಿಮಾ ನೋಡಿದ್ರೆ ಒಂದು ಸಿನಿಮಾ ಗೆಲ್ಲಕ್ಕಾಗೋದು. ಬರೀ ಅಭಿಮಾನಿಗಳದಲ್ಲಿ ಬರೀ ರಾಜವಂಶದ ಅಭಿಮಾನಿಗಳಾಗಿ ಬರೀ ರಾಜವಂಶದ ಸಿನಿಮಾ ನೋಡೋದು ಈ ಥರ ಮಾಡ್ಕೊಂಡಿದ್ರೆ ಬರೀ ಅದು ಸಿನಿಮಾ ಯಶಸ್ಸು ಅನ್ನೋದಾಗಲ್ಲ. ಈ ಸಿನಿಮಾ ಗೆಲ್ಲಬೇಕು ಅಂತಂದರೆ ಪ್ರತಿಯೊಬ್ಬ ಹೀರೋ, ನಾಯಕ ನಟರ ಅಭಿಮಾನಿಗಳು ಸಿನಿಮಾ ನೋಡಬೇಕು, ಕನ್ನಡ ಚಿತ್ರ ಗಳಿಸಬೇಕು. ಇಲ್ಲಿ ನಮಗೆ ಕನ್ನಡ ಸಿನಿಮಾ ಮುಖ್ಯ. ಕನ್ನಡ ಸಿನಿಮಾ ಯಾವ ರೀತಿ ಈಗ ನಮಗೇನು ಖುಷಿ ವಿಚಾರ ಅಂತಂದರೆ, ಈಗ ಹೋದ ತಿಂಗಳಿಂದ ನಮ್ಮ ಕನ್ನಡದ ಕಡೆ ತುಂಬ ಅಲೆ ಸ್ಟಾರ್ಟ್ ಆಗಿದೆ. ಎಕ್ಕ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಈಗ ಶೋ ಫ್ರಮ್ ಶೋ ಅದಂತೂ ಭಯಂಕರ ಹಿಟ್ಟಾಗ್ಬಿಟ್ಟಿದೆ. ಮಾಲ್ಗಳಲ್ಲಿ ಬರೀ ಕನ್ನಡಕ್ಕೆ 1 ಶೋ 2 ಶೋ ಕೊಡೋಂಥ ಮಾಲ್ಗಳಲ್ಲಿ ಈ ಕನ್ನಡ ಸಿನಿಮಾ ಎಕ್ಕ ಆಗಿರ್ಬೋದು, ಜೂನಿಯರ್ ಮತ್ತು ಶೋ ಫ್ರಮ್ ಶೋ ಬಂದಾದ್ಮೇಲೆ 6 ಶೋ 8 ಶೋ ಬೆಳಿಗ್ಗೆ 6 ಗಂಟೆ ಶೋ ಎಲ್ಲ ಕೊಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ತಿರ್ಗಾ ರಿಪೀಟ್ ಆಗ್ತಾ ಇದೆ. ಕನ್ನಡ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಣ್ಣ, ಸೇನೆಯಲ್ಲಿ ಎಲ್ಲ ಎಚ್ಚರಿಕೆ ಗಂಟೆಗಳಿರುತ್ತೆ. ಈ ಸಿನಿಮಾದಲ್ಲೂ ಏನಾದ್ರು ಒಂದಷ್ಟು ಎಚ್ಚರಿಕೆ ಕೊಡೋ ತರ ಪಾತ್ರ ಏನೋ ಇರುತ್ತಾ? ಹಿಂಗೆ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಅದೇ ನನ್ಗೊಂದು ಡೌಟ್, ಇಲ್ಲೊಂದು ಸಮಸ್ಯೆ ಇದೆ ನನ್ಗೆ ಅದೇ ಕಾಡ್ತಾ ಇದೆ. ಗೆಟಪ್ ಹಂಗಿದೆ ನಿಮ್ದು. ಒಳ್ಳೇದಾಗ್ಲಿ ಅಣ್ಣ. ಓಕೆ ಥ್ಯಾಂಕ್ ಯು. ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಜಗದೀಶ್ ಸರ್ ಮತ್ತೆ ಕಾಂತರಾಜ್ ಅವ್ರಿಗೆ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. ರೇಡಿಯೋ ಮುಂತಾದ ಇದರಲ್ಲಿ ನಾನು ಹಿರಿಯ ನಟ, ದೂರದರ್ಶನದಲ್ಲೂ ಕೂಡ ನಾನು ನಿರೂಪಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ತಾವೆಲ್ಲ ಗೊತ್ತಿರ್ಬೋದು, 13 ಅಂತಕ್ಕಂಥ ಚಿತ್ರದಲ್ಲಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಶ್ರುತಿಯವರ ಕಾಂಬಿನೇಷನ್, ಶ್ರುತಿಯವರ ತಂದೆಯಾಗಿ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಮಾವನಾಗಿ ನಾನು ಪಾತ್ರ ಮಾಡ್ತಕ್ಕಂಥದ್ದು. ಇದು ನಮ್ಮ ಅರವಿಂದರ್ಗೂ ಗೊತ್ತಿದೆ, ಇವರು ನಮ್ಮ ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ, ಇಲ್ಲಿಗೆ ಅಂತಂದರೆ ನಮ್ಮ ಡಾಕ್ಟರ್ ಚಿಕ್ಕಜ್ಜಾಜಿ ಮಹಾದೇವ್ ಅವರ ಥರ ಕಾಗೆ ಥರ ಏನಪ್ಪ ಅವರು ಕೋಗಿಲೆ ಅಂತ ಹೇಳ್ತಾ ಇಲ್ಲ, ಕಾಗೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ದಯವಿಟ್ಟು ತಪ್ಪಾಗ ಮಾಡ್ಕೋಬೇಡಿ. ಅವರು ಕಾಗೆಯ ಗುಣ ಅಂದರೆ ಕಾವು ಬನ್ನಿ 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 ಬಂದು ಬಳಗದವ್ರನ್ನೆಲ್ಲರೂ ಕರ್ಕೊಂಡ್ಬರ್ತಕ್ಕಂಥ ಗುಣ ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ. ಅಂತಹ ಗುಣ ಯಾರು ಇದ್ರೆ ಅದು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಚಿಕ್ಕಜ್ಜಾಜಿ ಮಹಾದೇವ್ರಿಗೆ ತಲುಪಬೇಕು. ಅಂಥವ್ರು ಇರ್ತಕ್ಕಂಥದ್ದು ಬಹಳ ವಿರಳ. ಇಲ್ಲೇ ಇಲ್ಲ, ನಾನು ತಮಿಳು ಸೀರಿಯಲಲ್ಲೂ ಕೂಡ ನೋಡಿದ್ದೀನಿ. ಅವರು ಒಂದಷ್ಟು ಜನ ಕರ್ಕೊಂಡ್ಬಂದ್ರು. ಏನು ಕರ್ಕೊಂಡ್ಬರ್ತಾರೆ? ನಾನು ಇವತ್ತಿನ ಅವ್ರವ್ರ ಪರಿಚಯ ಮಾಡ್ಕೊಳ್ಳೋದೇ ಕಷ್ಟ ಇರ್ತಕ್ಕಂಥ ಸಂದರ್ಭಗಳಲ್ಲಿ. ಫಸ್ಟ್ಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಯಶಸ್ವಿನಿ ಅಂತ. ಈ ಮೂವಿಗೆ ನನಗೆ ಆಪರ್ಚುನಿಟಿ ಕೊಟ್ಟಿರೋಂಥ ಜಗದೀಶ್ ಸರ್ಗೆ ಮತ್ತು ಕಾಂತರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಈ ಸ್ಟೋರಿ ತುಂಬ ಚೆನ್ನಾಗಿದೆ. ಎಲ್ಲರೂ ಇಷ್ಟು ದೊಡ್ಡ ಆರ್ಟಿಸ್ಟ್ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ, ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ಸ್. ಎಲ್ಲರೂ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ಎಷ್ಟನೇ ಸಿನಿಮಾ ನಿಮ್ಮದು? ಇದು ಮೊದಲನೇ ಸಿನಿಮಾ. ಅಭಿನಯ ಎಲ್ಲಿ ನೀವು ಪಡೆದದ್ದು? ಜಿ ಅಕಾಡೆಮಿ, ಗುರುದೇಶ್ ಪಾಂಡೆ ಅವರು. ಓಕೆ, ಒಳ್ಳೇದಾಗಲಿ. ಒಳ್ಳೆ ಅಕಾಡೆಮಿಯಲ್ಲೇ ಮಾಡಿದ್ದೀರಾ. ಇದರಲ್ಲಿ ಏನಾರು ಗಂಡಬೇರಿ ಪಾತ್ರ ತರ ಏನಾರು ಇದೆಯಾ ನಿಮ್ದು? ಇನ್ನು ಏನು ರಿವೀಲ್ ಮಾಡಿಲ್ಲ. ನೀವು ಕೊಂಕಣ ಸತಿ ಗುಡ್ಡಕ್ಕೆ ನಾವು ಬಿಟ್ರುವೆ, ನೀವು ಒಬ್ರು ಬಾಯಿ ಬಿಡ್ತಾ ಇಲ್ಲ. ಬಹಳ ಸಸ್ಪೆನ್ಸ್ ಎಲ್ಲ ಜಗಣ. ಕಾಗದ ನಗರದವರಿಗೆ ಕಾಗದ ಮಡಚಿಟ್ಟಿದ್ದೀವಿ. ಟೆಲಿಗ್ರಾಮ್ ಆಗಲ್ಲ. ಇನ್ನು 2-3 ಮಂತ್ ಆದ್ಮೇಲೆ ಓಪನಿಂಗ್ ಆಗುತ್ತೆ. ನೀವು ಒಂದು ಪ್ರಶ್ನೆ ಕೇಳ್ತೀನಿ ಲಾಸ್ಟಿಗೆ. SR ನೋವು ಹೇಳ್ಬಿಡಿ ಸಾಕು, ಯಾಕಂದ್ರೆ ಏನು ಹೇಳ್ತಾ ಇಲ್ಲ. ಹಾಗೆ ಈ ಫಿಲಮ್ ಕಾಲೇಜ್ ಸ್ಟೋರಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಅಂತ ಹೇಳ್ತೀರಾ? ಹೌದು. ಥ್ಯಾಂಕ್ ಯು. ನನ್ನ ಹೆಸರು ಸಿರಿ. ನಂದು ಇದು ಫಸ್ಟ್ ಮೂವಿ. ನಾನು ಇದಕ್ಕೆ ಜಗದೀಶ್ ಸರ್ಗೆ ಮತ್ತು ಕಾಂತರಾಜ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮಂಥ ಆರ್ಟಿಸ್ಟ್ನ, ನಮ್ಮಂಥ ಫ್ರೆಷರ್ಸ್ನ ಇಷ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರೆಸಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಮೂವಿಯಲ್ಲಿ ನಾನು ಒಂದು ಪಾರ್ಟ್ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದೊಡ್ಡ ಆರ್ಟಿಸ್ಟ್ ಅವ್ರ ಜೊತೆ ಎಲ್ಲ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್.
ತುಂಬ ಸುಂದರವಾಗಿರೋರ ಮಧ್ಯೆ ನಮ್ಮ ಕೋಕಿಲ ಸರ್ ಕೂತಿದ್ದಾರೆ. ಕ್ಯಾರೆಕ್ಟರ್ ಹಿಂಗೆ ಮಜವಾಗಿರ್ಬೋದಾ ಥಿಯೇಟ್ರ್ ಎಲ್ಲ ಜಾಗ ಅಂತ ಕೂತ್ಕೊಂಡಿದ್ದೀನಿ. ಹಂಗಿದ್ರೆ ಓಕೆ. ಹಂಗಿದ್ರೆ ಓಕೆ. ಸಿನಿಮಾದಲ್ಲೂ ಇದೇ ತರ ನಾವೆಲ್ಲರೂ ನಗ್ಸೋ ರೀತಿ ಕಮಲ್ ಇರುತ್ತೆ ಅಂತ ನಾವು ಅನ್ಕೋತಾ ಇದೀವಿ. ಒಳ್ಳೇದು ಸರ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಂಧುಗಳೇ, ಇವತ್ತು ತಾಯಿ ದುಗ್ಲಮ್ಮ ದೇವಿಯ ಸನ್ನಿಧಿಯಲ್ಲಿ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಈ ಚಿತ್ರದ ಶುಭಾರಂಭಗೊಂಡಿದೆ, ಮುಹೂರ್ತ ನೆರವೇರಿದೆ. ನಾನು ನಮ್ಮ ಆತ್ಮೀಯರಾದ ಆಂಜಿರಪ್ಪನವರು ನೋಡಿ, ಈಗ ನೀವು ಕಣ್ಮುಂದೆ ಲಾಸ್ಟ್ ಬೆಂಚಲ್ಲಿ ಕೂತಿದ್ದೀವಿ. ಈ ಚಿತ್ರದ ನಿರ್ಮಾಪಕರು ನಮ್ಮ ಜಗಣ್ಣ ಅವರು ಬಹಳ ವರ್ಷಗಳ ನನ್ನ ಸ್ನೇಹಿತರು. ಹಲವಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಎಲ್ಲ ಯಶಸ್ಸು ಇವರು ಸಿಗಲಿ ಅಂತ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಿರ್ದೇಶಕರು ಕಾಂತರಾಜ್ ಅವರು, ಇವರು ಕೂಡ ನನ್ನ ಬಹಳ ಹಳೆಯ ಸ್ನೇಹಿತರು. ಇವ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕಾದಂಥ ಒಂದು ವಿಷಯ ಅಂದರೆ, ನಮ್ಮ ಹಿರಿಯ ನಿರ್ದೇಶಕರಾದಂಥ ಸಿದ್ದಲಿಂಗಯ್ಯನವರ ಆತ್ಮೀಯರು ಮತ್ತು ಅವರ ಶಿಷ್ಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅಂತ ಸಿದ್ದಲಿಂಗಯ್ಯನವರ ಜೊತೆಯಲ್ಲೇ ಇವ್ರ ಪರಿಚಯ ನನಗಾಗಿತ್ತು. ಹಾಗಾಗಿ ಇವರು ಕೂಡ ನಾನು ನನ್ನ ತುಂಬ ಹೃದಯದ ಶುಭಾಶಯಗಳನ್ನ ಹೇಳ್ತೇನೆ. ನನ್ನ ಪಾತ್ರ ಏನು ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಒಂದು ಪ್ರಮುಖವಾದ ಪಾತ್ರ ಇದೆ ಅಂತ ಹೇಳಿದ್ದಾರೆ. ನಾವು ನಿರ್ದೇಶಕರ ನಟರು, ನಿರ್ದೇಶಕರು ಏನು ಹೇಳ್ತಾರೆ, ಯಾವ ರೀತಿ ಪಾತ್ರ ಕೊಡ್ತಾರೆ, ಅದಕ್ಕೆ ತಕ್ಕಂತೆ ಅಭಿನಯಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ಚಿತ್ರಕ್ಕೆ ತಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಹಾರೈಕೆ ಇರಲಿ. ಇದು ಗೆಲ್ಲಿಸೋದು ನಿಮ್ಮ ಕೈನಲ್ಲಿದೆ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ. ಇಲ್ಲೇನಂದ್ರೆ ಹಳೆ ಬೇರು ಹೊಸ ಚಿಗುರು ಎಲ್ಲ ಸಮ್ಮಿಳಿತವಾಗಿದೆ. ಖುಷಿ ಆಯಿತು. ಇವತ್ತು ನಾನು ಟೈಟಲ್ ಕೇಳಿದಾಗಲೇ ನನಗೆ ನಗು ಬಂತು. ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಒಂಥರ ವಿಚಿತ್ರವಾಗಿದೆ. ಕೇಳೋರ್ಗು ಒಂಥರ ಮನಸ್ಸಿಗೆ ನಾಟುತ್ತೆ. ಇವತ್ತಿನ ದಿವಸ 8/8/25 ವರಮಹಾಲಕ್ಷ್ಮಿ ಹಬ್ಬದ ದಿವಸ ಶುಕ್ರವಾರ ಇವತ್ತು ಪೂಜೆ ಮಾಡಿದ್ದಾರೆ. ನಿಜವಾಗ್ಲೂ ಇದು ಯಶಸ್ಸು ಸಿಗುತ್ತೆ ಅಂತ ನನಗೆ 100ಕ್ಕೆ 100 ಅಭಿಪ್ರಾಯ ಇದೆ. ನಮಸ್ಕಾರ, ನನ್ನ ಹೆಸರು ರೋಹಿತ್ ಅಂತ. ಈ ಒಂದು ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಸಿನಿಮಾದ ಕ್ಯಾಮ್ರಾಮ್ಯಾನ್. ಇದೊಂದು ಯೂತ್ಸ್ಗೆ ಟಚ್ ಆಗೋವಂಥ ಸ್ಟೋರಿ. ಎಲ್ಲರೂ ನಿಮ್ಮ ಸಪೋರ್ಟ್ ತುಂಬ ಬೇಕು ಈ ಟೀಮ್ಗೆ. ಹೊಸ ಪ್ರತಿಭೆಗಳು ಇವ್ರನ್ನೆಲ್ಲ ಬೆಳೆಸಿ ನಿಮ್ಮ ಸಪೋರ್ಟು ಮತ್ತು ಪ್ರೀತಿ, ವಿಶ್ವಾಸ ಎಲ್ಲ ಬೇಕು ಅಂತ ಕೇಳ್ಕೊತಿದ್ದೀನಿ. ಥಿಯೇಟ್ರ್ ರಿಲೀಸ್ ಆದಾಗ ಬಂದು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೇ ಆಗುತ್ತೆ, ಅದರಲ್ಲಂತೂ ಯಾವುದೇ ಥರ ಡೌಟ್ ಇಲ್ಲ. ಎಲ್ಲ ಸಪೋರ್ಟ್ ಮಾಡಿ ಸರ್. ಕ್ಯಾಮ್ರಾ ಏನು ಹಳ್ಳಿ ಮೇಲೆ ಹೋಗುತ್ತಾ ಇಲ್ಲ ಸಿಟಿ ಮೇಲೆ ಹೋಗುತ್ತಾ ಸರ್? ಅದು ಸ್ಟೋರಿ ಮೇಲೆ ಹೋಗುತ್ತೆ. ಸ್ಟೋರಿ ಮೇಲೆ ಹೋಗುತ್ತಾ? ಹಂಗಿದ್ರೆ ಓಕೆ. ಥ್ಯಾಂಕ್ ಯು. ಸುತ್ತಿ ಬಳಸಿ ಸಸ್ಪೆನ್ಸ್ ಎಲ್ಲ ಮಡಗ್ತಾ ಇದ್ದೀರಿ. ನಿಮ್ಮ ಇಡೀ ಟೀಮ್ ಒಗ್ಗಟ್ಟಲ್ಲ ಸರ್. ಎಲ್ಲ ಕಥೆನೋ ಸ್ಟೋರಿನೋ ಸಸ್ಪೆನ್ಸ್ ಆಗಿರೋದ್ರಿಂದ ಸಿನಿಮಾ ಸಸ್ಪೆನ್ಸ್ ಆಗಿ ಉಳಿದಾನೆ ದೊಡ್ಡ ಮಟ್ಟಿಗೆ ಹಿಟ್ ತಂದು ಕೊಡಲಿ ಅಂತ ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದ ನಿಮ್ಗೆಲ್ಲ ಹಾರೈಸ್ತಾ ಇದ್ದೀವಿ. ನಮ್ಮ ನಗಿಸುವಂಥ ಕಾರ್ಯಕ್ರಮ ನಮ್ಮದು, ನಮ್ಮನ್ನ ಗೆಲ್ಲಿಸುವಂಥ ಕಾರ್ಯಕ್ರಮ ನಿಮ್ಮದು. ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಧನ್ಯವಾದಗಳು. ಲಕ್ಕಿ ಲವ್ ಸ್ಟೋರಿ.